ನಿಮ್ಮ LG1 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ತಾರೀಕು 8 ಜುಲೈ 2025. ನಾನಿವಾಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿದ್ದೀನಿ. ನಮ್ಮ ಜೊತೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿಗಳಾದಂಥ ರಂಜಿನಿ ಅವರಿದ್ದಾರೆ. ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್, ಉತ್ತರ ಕನ್ನಡದ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಈಗ ನಮ್ಮ ಜೊತೆ ಇದ್ದಾರೆ. ಜೂನ್ 25ನೇ ತಾರೀಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಪದಾಧಿಕಾರಿಗಳು ಏನು KRS ಪಕ್ಷದ ಅಭಿಯಾನಗಳಲ್ಲಿ ಒಂದಾದ ಲಂಚಮುಕ್ತ ಅಭಿಯಾನವನ್ನು ಇಲ್ಲಿನ ತಾಲೂಕು ಆಫೀಸ್ನಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ವಿ. ಅವತ್ತಿನ ದಿನ KRS ಪಕ್ಷದ ಲಂಚಮುಕ್ತ ಅಭಿಯಾನ ಏನಾಯಿತು, 1 ಗಂಟೆಗಳ ಕಾಲ ಇಡೀ ತಹಸೀಲ್ದಾರ್ ಕಚೇರಿಯ ಪ್ರತಿಯೊಂದು ಕ್ಯಾಬಿನ್ನಲ್ಲೂ ಯಾವ ರೀತಿ ವ್ಯವಸ್ಥೆಗಳಿದ್ದಾವೆ, ಸಾರ್ವಜನಿಕರ ಕೆಲಸವನ್ನು ಯಾವ ರೀತಿ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ರಾಜ್ಯದ ಸಾವಿರಾರು ಜನ ಲೈವನ್ನು ವೀಕ್ಷಣೆ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿನ ತಹಸೀಲ್ದಾರರು KRS ಪಕ್ಷದ ಅವತ್ತಿನ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಪದಾಧಿಕಾರಿಗಳ ಮೇಲೆ ದೂರನ್ನು ದಾಖಲಿಸಿ, ಇವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ದಾಖಲಿಸ್ತಾ ಇರ್ತಾರೆ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6 ವರ್ಷಗಳಿಂದ 180ಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಲ್ಲಿ ಈ ರೀತಿಯಾದಂಥ ಲಂಚಮುಕ್ತ ಅಭಿಯಾನವನ್ನು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲೇ ಆಯೋಜಿಸಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿ ಈ ರೀತಿ ತಹಸೀಲ್ದಾರ್ ಆಫೀಸ್ಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಅವ್ಯವಸ್ಥೆಗಳನ್ನು ನೋಡಿದ್ದಾರೆ ಅಂದರೆ ಅದು ರವಿಕೃಷ್ಣ ರೆಡ್ಡಿ ಮಾತ್ರನೇ. ಯಾವ ಒಬ್ಬ ಸ್ಥಳೀಯವಾದಂಥ ಜನಪ್ರತಿನಿಧಿಗಳಿಗೂ ಅವರ ತಹಸೀಲ್ದಾರ್ ಕಚೇರಿಯಲ್ಲಿ ಏನು ನಡೀತಾ ಇದೆ, ಏನಿದೆ, ವ್ಯವಸ್ಥೆ ಯಾವ ರೀತಿ ಇದೆ, ಅವರ ಜನ ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಕೆಲಸಗಳು ಯಾವ ರೀತಿ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ರಾಜ್ಯದ 224 ಶಾಸಕರು ಇದುವರೆಗೂ ಮಾಡಿಲ್ಲ. ಆದರೆ KRS ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಈಗಾಗಲೇ ಸುಮಾರು 180ರಿಂದ 190 ತಹಸೀಲ್ದಾರ್ ಕಚೇರಿಗೆ ಖುದ್ದು ಭೇಟಿಯನ್ನು ಕೊಟ್ಟಿದ್ದಾರೆ. ಏನು 6 ವರ್ಷಗಳ ಹಿಂದೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿದ್ದಾಗ ಮತ್ತು KRS ಪಕ್ಷದ ರಾಜ್ಯಾಧ್ಯಕ್ಷರಾದ ನಂತರ ಈ ರೀತಿಯಾದಂಥ ಅಭಿಯಾನವನ್ನು ಸೋಷಿಯಲ್ ಆಡಿಟ್ ಮಾಡುವ ಮುಖಾಂತರ ಸರ್ಕಾರಿ ಆದೇಶಗಳು, ಸುತ್ತೋಲೆಗಳು ಏನು ಹೇಳುತ್ತೆ, ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಆ ಆದೇಶಗಳನ್ನು ಪಾಲನೆ ಮಾಡಬೇಕು, ಜನರನ್ನ ಸಂಕಷ್ಟದಿಂದ ದೂರ ಮಾಡೋದಕ್ಕೆ ಅವರ ಕಾನೂನುಬದ್ಧವಾದ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು 20 ಅಂಶಗಳ ಒಂದು ಪಟ್ಟಿಯನ್ನು ಹಿಡ್ಕೊಂಡು ಸೋಷಿಯಲ್ ಆಡಿಟನ್ನು KRS ಪಕ್ಷ ಮಾಡ್ತಾ ಬಂದಿದೆ. ಅದೇ ರೀತಿಯಾದಂಥ ಅಭಿಯಾನವನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮತ್ತು ಯಲ್ಲಾಪುರದಲ್ಲೂ 2021ರಲ್ಲೇ ಮಾಡಿದ್ವಿ. ಏನು 2021ರಲ್ಲಿ KRS ಪಕ್ಷ ಭ್ರಷ್ಟರೇ ಪ್ರಾಮಾಣಿಕ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಎನ್ನುವಂಥ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು 32 ದಿನಗಳ ಕಾಲ 31 ಜಿಲ್ಲೆಗಳಲ್ಲಿ ಬೈಕ್ ಯಾತ್ರೆ ಮಾಡುವ ಮೂಲಕ ಸುಮಾರು 63 ತಹಸೀಲ್ದಾರ್ ಕಚೇರಿಗಳಿಗೆ 2021ರಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮತ್ತು ಯಲ್ಲಾಪುರಕ್ಕೂ ನಾವು ಬಂದಿದ್ವಿ. ಅವತ್ತಿನ ಸಂದರ್ಭದಲ್ಲೂ ಎಷ್ಟೋ ತಹಸೀಲ್ದಾರ್ ಕಚೇರಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ, ಶೌಚಾಲಯಗಳಿರಲಿಲ್ಲ, ಜನರನ್ನ ಕೂರಿಸಿ ಮಾತನಾಡೋದಕ್ಕೆ ಆಸನದ ವ್ಯವಸ್ಥೆಗಳಿರಲಿಲ್ಲ, ಮತ್ತು ಅಲ್ಲಿ ಸಿಬ್ಬಂದಿಗಳು ಯಾರು, ಏನು ಮತ್ತೆ ಮಾಧ್ಯಮ ಏನದು ಬ್ರೋಕರ್ಸ್ ಯಾರು, ಮಧ್ಯವರ್ತಿಗಳು ಯಾರು ಅನ್ನೋದನ್ನೇ ಗೊತ್ತಾಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಿಗೆ ಏನು 63 ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ನೀಡಿದಂತಹ ಒಂದು ಪಟ್ಟಿಯನ್ನು, ಅದ್ರ ಜೊತೆಗೆ ಒಂದು ಪತ್ರವನ್ನು ಬರೆದು ಈ ರೀತಿಯಾದಂಥ ಅವ್ಯವಸ್ಥೆಗಳು ರಾಜ್ಯದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಕಚೇರಿಯಲ್ಲಿ ಇದ್ದಾವೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ವಿ. ಆ ಪತ್ರಕ್ಕೆ ಉತ್ತರ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಸರ್ಕಾರಿ ಸಿಬ್ಬಂದಿಗಳು ಕರ್ತವ್ಯದ ಸಮಯದಲ್ಲಿ ID ಕಾರ್ಡನ್ನು ಕಡ್ಡಾಯವಾಗಿ ಧರಿಸಿರಬೇಕು, ಅವರು ಕೂತು ಕೆಲಸ ಮಾಡುವಂಥ ಮೇಜಿನ ಮುಂದೆ ಅವರ ಪದನಾಮ ಮತ್ತು ಅವರ ಹೆಸರು ಇರಬೇಕು ಅನ್ನುವಂಥ ಒಂದು ಆದೇಶವನ್ನು ಅಂದಿನ ಮುಖ್ಯ ಕಾರ್ಯದರ್ಶಿಗಳು ಹೊರಡಿಸ್ತಾರೆ. ಮತ್ತು ನಾವೇನು ಹೇಳಿದ್ವಿ, ಶೌಚಾಲಯಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ, ಮತ್ತು ಕುಳ್ಕೊಳ್ಳೋದಕ್ಕೆ ಆಸನ ಇಲ್ಲ, ನಿಮ್ಮ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸಲ್ಲ, ಈ ರೀತಿಯಾದಂಥ ಅಂಶಗಳನ್ನೆಲ್ಲ ಕೊಟ್ಟ ನಂತರ ಸರ್ಕಾರಿ ಆದೇಶವನ್ನು ಬರುತ್ತೆ. ಸಾರ್ವಜನಿಕರನ್ನ ಕೂರಿಸಿ ಮಾತನಾಡಿಸಬೇಕು, ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರಬೇಕು, ಶೌಚಾಲಯ ಇರಬೇಕು, ಮತ್ತು ಲಂಚವನ್ನು ಕೇಳಬಾರ್ದು, ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ KRS ಪಕ್ಷ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇದನ್ನೇ ಅಂಶಗಳನ್ನು ಇಟ್ಕೊಂಡು ಕಳೆದ ಜೂನ್ 25ನೇ ತಾರೀಕು ಕಾರವಾರದ ತಹಸೀಲ್ದಾರ್ ಕಚೇರಿಗೆ KRS ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ
ವಿನಾಯಕ್ ನಾಯಕ್ ಮತ್ತು ತಂಡ ಏನು ನೀಲ್ಕಂಠ, ಅದರ ಜೊತೆಗೆ ನಮ್ಮ ಸ್ಥಳೀಯ ಪದಾಧಿಕಾರಿಗಳು ಭೇಟಿ ನೀಡಿ ಅಲ್ಲಿರುವಂಥ ಸಮಸ್ಯೆಗಳನ್ನು ಲೈವ್ ಮುಖಾಂತರ ಜನರಿಗೆ ತಿಳಿಸ್ತಾ ಪಟ್ಟಿಯನ್ನು ಅಲ್ಲಿರುವಂಥದ್ದು ಎಲ್ಲ ಪಾಲನೆ ಆಗ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಮಾಡಿದಾಗ ಆ ಸಂದರ್ಭದಲ್ಲಿ ಅಲ್ಲಿನ ತಹಸೀಲ್ದಾರ್ ಖುದ್ದಾಗಿ ಅವ್ರಿಗೇನಾಗಿದೆ, ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ಬಹಿರಂಗಗೊಳ್ಳುತ್ತೆ. ಇವತ್ತು ಕಾರವಾರದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ಕಾರವಾರದ ಜನಕ್ಕೆ ತಿಳಿದು ಬಿಡುತ್ತೆ ಅನ್ನುವಂಥ ಭಯಪಟ್ಟು ನಮ್ಮ ಪಕ್ಷದ ಸೇನಾನಿಗಳ ಮೇಲೆ ಇವತ್ತು ಸುಳ್ಳು ದೂರನ್ನು ದಾಖಲಿಸಿ ಅವರನ್ನು ಕೋರ್ಟ್ಗೆ ಅಲಿಯೋ ರೀತಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾದಂತಹ ಸುಳ್ಳು ದೂರುಗಳಿಗೆ ನಾವು ಯಾವತ್ತೂ ಎದುರಲ್ಲ. ಮತ್ತೆ ಇದನ್ನೆಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿ ಎದುರಿಸಬೇಕು ಅದನ್ನು ಎದುರಿಸಿ ನಾವು